ಕಲಬುರಗಿ ಜಿಲ್ಲೆ ಜೇವರ್ಗಿ ನಗರದಲ್ಲಿ ಕೂಲಿ ಕಾರ್ಮಿಕ ಮಹಿಳೆ ಬಸ್ ನಿಲ್ದಾಣ ಆವರಣದಲ್ಲಿ ಕಸ ಗುಡಿಸುವ ಸಮಯದಲ್ಲಿ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದು ಮಲ್ಲಮ್ಮ ಗಂಡ ಚಂದ್ರಕಾಂತ್ ಎಂಬ ಮಹಿಳೆ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಅವರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿ ಸದಸ್ಯರಾದ ಆಕಾಶ್ ಎಸ್ ಅವರು ಆಗ್ರಹ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ನಗರದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಕೆಕೆಆರ್ಟಿಸಿ ಅಧ್ಯಕ್ಷರ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು. ಇಲ್ಲಿಯವರೆಗೂ ಯಾವುದೇ ಅಧಿಕಾರಿಗಳು ಮೃತಪಟ್ಟ ಕುಟುಂಬದವರಿಗೆ ಯಾವುದೇ ಸಾಂತ್ವನ ನೀಡದೆ ಯಾವುದೇ ಪರಿಹಾರ ಒದಗಿಸಿಕೊಳ್ಳುವುದರ ಬಗ್ಗೆ ನಿರ್ಲಕ್ಷ್ಯತನ ತೋರಿಸುತ್ತಿದ್ದಾರೆ. ಸ್ಥಳೀಯ ಶಾಸಕರು ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರು ಮೃತಪಟ್ಟ ಕುಟುಂಬಕ್ಕೆ ₹25 ಲಕ್ಷ ಪರಿಹಾರ ಮತ್ತು ಅವರ ಮಗನಿಗೆ ಸರ್ಕಾರಿ ನೌಕರಿಗೆ ಒದಗಿಸಿಕೊಡಬೇಕಾಗಿ ಹಾಗೂ ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಅವರು ಕೂಡ ತಕ್ಷಣ ಪರಿಹಾರ ಒದಗಿಸಿಕೊಡಬೇಕಾಗೆಂದು ತಿಳಿಸಿದರು. ಯಾಕಂದ್ರೆ ಏನು ವಿಷಯ ಆದರೂ ನಮ್ಮ ಹೋರಾಟಗಾರರಾಗಿರ್ಬೋದು, ಅದೇ ಅಲ್ಲದೆ ಪಾಲಿಟಿಷಿಯನ್ಸ್ ಲೀಡರ್ ಸಹ ಅದಕ್ಕೆ ಹೋರಾಟ ಮಾಡ್ತಾರೆ. ಯಾರ್ದು ಒಂದು ಕಿವಿ ಮಾತು ಕಿವಿಯಲ್ಲಿ ಹಾಕೊಳ್ಳದೆ ತಮ್ಮದೇ ಆದ ಒಂದು ಮಾಡ್ತಾ ಇರ್ತಂಥ ಈ ಅಧಿಕಾರಿಗಳಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಬಯಸ್ತೀನಿ. ಇವತ್ತಿನ ದಿನ ಕಲಬುರಗಿ ನಗರದಲ್ಲಿ ಏನು ಘಟನೆಗಳು ನಡೀತಾ ಇದೆ ಅದ್ರ ಬಗ್ಗೆ ತಾವು ಗಂಭೀರವಾದ ಒಂದು ಚರ್ಚೆಯನ್ನು ನಡೆಸಿ ಇದ್ರ ಬಗ್ಗೆ ಒಂದು ಮೀಟಿಂಗ್ ನಡೆಸಿ ಈ ಜನಗಳಿಗೆ ಆದಂಥ ಅನ್ಯಾಯ ಬಗ್ಗೆ ತಾವು ಧ್ವನಿ ಎತ್ತಿ ಇದಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಎಲ್ಲಗೆ ಒಂದು ಪರಿಹಾರ ನೀಡೋದಂತಂಕೆ ಮಾಡಬೇಕಂತ ಕೇಳ್ತೀನಿ. ಇವತ್ತಿನ ದಿನ ಪತ್ರಿಕೆಗೋಷ್ಠಿ ಮಾಡೋ ಉದ್ದೇಶ ಏನಂತಂದರೆ, ಕಲಬುರಗಿ ನಗರದ ಜೇವರ್ಗಿ ಊರಿನಲ್ಲಿ ಬಸ್ ನಿಲ್ದಾಣದಲ್ಲಿ ನಮ್ಮ ಪೌರ ಕಾರ್ಮಿಕರು ಆದ ಶ್ರೀಮತಿ ಮಲ್ಲಮ್ಮ ಗಂಡ ಲಕ್ಷ್ಮಣ್ ಅಂತ ಇವರಿಗೆ ಬೆಳಿಗ್ಗೆ ಕೆಲಸ ಮಾಡೋ ಟೈಮಿಗೆ ಏನಂದರೆ ಬಸ್ಸು ಟಕ್ಕರ್ ಹೊಡೆದು ಸ್ಪಾಟಿಗೆ ಡೆತ್ ಆಗ್ತದೆ. ಇಲ್ಲಿವರೆಗೂ ಸ್ಥಳೀಯ ಶಾಸಕರು ಆಗಿರ್ಬೋದು, ಕೆಕೆಆರ್ಟಿಸಿಯ ಚೇರ್ಮನ್ರಾದ ಅರುಣ್ ಕುಮಾರ್ ಪಾಟೀಲ್ ಅವರಾಗಿರ್ಬೋದು, ಅಲ್ಲಿಯ ಅಧಿಕಾರಿಗಳು ಯಾರು ಇಲ್ಲಿ ತನಕ ಅವರಿಗೆ ಒಂದು ಶಾಂತಿ ಸಮಾಧಾನ ಅಲ್ಲದೆ ಅವರಿಗೆ ಒಂದು ಸ್ಪಾಟಿಗೆ ಪರಿಹಾರ ನೀಡುವಂಥ ಕೆಲಸ ಆಗಬೇಕಿತ್ತು ಇವತ್ತಿನ ದಿನ. ಯಾಕಂದರೆ ಮಾಜಿ CM ಆದ ಧರಮ್ ಸಿಂಗ್ ಅವರು ವಿಲೇಜ್ ಅಂತ ಹೇಳಕ್ಕೆ ಬಯಸ್ತೀನಿ, ಅವ್ರ ಮಗನಾದ ಅಜಯ್ ಸಿಂಗ್ ಅವರು ಸಹ ಅಲ್ಲಿ ಶಾಸಕರಿದ್ದಾರೆ. ಆದರೆ ಇಲ್ಲಿ ಒಂದು ದುರ್ದಯ ಸಂಗತಿ ಏನಂತಂದರೆ, ಇಲ್ಲಿವರೆಗೂ ಅವ್ರಿಗೆ ಒಂದು ಏನು ಶಾಂತಿ ಸಮಾಧಾನ ಹೇಳೋಕ್ಕೆ ಯಾರು ಬಂದಿಲ್ಲ. ಸೊ ಅದೇ ನಿಮ್ಮ ಮುಖಾಂತರ ಏನಂತಂದರೆ ಅವರಿಗೆ ಪರಿಹಾರ ನೀಡಬೇಕಂತ ಕೇಳ್ಕೊತೀನಿ. ನಮ್ಮ ಜೊತೆ ಇದ್ದಾರೆ ಗಣೇಶಣ್ಣ ವಲ್ಕೇರಿ ಅವರು, ಮಾಜಿ ಕಾರ್ಪೊರೇಟರ್, ಅವರು ಮಾತಾಡ್ತಾರೆ ಒಂದೆರಡು. ನಿನ್ನೆ ಆದಂಥ ಘಟನೆ ಜೇವರ್ಗಿಯಲ್ಲಿ ತುಂಬ ವಿಳನೀಯವಾದಂಥ ಘಟನೆಯಾಗಿದೆ. ಒಂದು ಅಮ್ಮ ಕೆಲಸ ಮಾಡಬೇಕಾದ್ರೆ ಅವರು ಮೃತ್ಯುಪಟ್ಟಿರುವ ಸಂಬಂಧದಲ್ಲಿ ಅಲ್ಲಿಯ ಶಾಸಕರು ಆದಂಥ ಸನ್ಮಾನ್ ಶ್ರೀ ಕೆಕೆಆರ್ಡಿಬಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಅವ್ರನ್ನ ಭೇಟಿ ನೀಡದೇ ಇರೋದು ತುಂಬ ನಮಗೆ ನೋವಾಗಿದೆ. ಒಂದು ಬಡ ಕುಟುಂಬದಲ್ಲಿರುವಂಥ ಜನರಿಗೆ ತಾವೆಲ್ಲ ಇರೋ ಅಧಿಕಾರಿಗಳು ಯಾರೇ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ನಿತರರು ಎಲ್ಲರೂ ಆಗಿರ್ಬೋದು, ಅವ್ರನ್ನ ಹೋಗದೆ ಆಫೀಸರ್ಸ್ ಕೂಡ ಯಾರೂ ಭೇಟಿಯಾಗಿಲ್ಲ. ಇದು ತುಂಬ ವಿಷಕಾರಿ ಸಂಗತಿ. ಆದ ಕಾರಣದಿಂದ ಆ ಕುಟುಂಬಕ್ಕೆ ಪರಿಹಾರ ನೀಡಲಿಕ್ಕೆ ತಾವೆಲ್ಲರೂ ಮುಂದಾಗಿ ಅವರಿಗೆಲ್ಲ ಸಹಾಯ ಮಾಡಬೇಕಂತೇಳಿ ಇವತ್ತು ಪತ್ರಕರ್ತ ಎಲ್ಲ ಅಣ್ಣ ತಮ್ಮಂದಿರ ಮುಖಾಂತರ ಅವರಿಗೆ ಮನವಿ ಮಾಡುತ್ತಾ, ಆ ತಾಯಿಗೆ ಅವರ ಫ್ಯಾಮ್ಲಿಗೆ ಎಲ್ಲರೂ ಸಹಾಯ ಮಾಡಬೇಕು. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ತಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರೋದ್ರಿಂದ ತಾವು ಅಲ್ಲಿ ಹೋಗಿ ಅವರಿಗೆ ಸಂತಾನ ಹೇಳಿ ಆಗಿರೋ ಘಟನೆಯನ್ನು ಪರಿಶೀಲಿಸಿ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ಸಹಾಯ ಮಾಡಬೇಕಂತೇಳಿ ಇವತ್ತು ಪತ್ರಕರ್ತ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಮೀಡಿಯಾ ಮುಖಾಂತರ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರ. ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಟೆಂಡರ್ ಮುಖಾಂತರ. ಹಾಂ ಸರ್, ಎಸ್ ಸರ್, ಬಸ್ ಸ್ಟ್ಯಾಂಡ್ ಸರ್ ಅವರಿಗೆ ಆಸ್ ಎ ಟೆಂಡರ್ ಬೇಸಿಸ್ ಮೇಲೆ ತೊಗೊಂಡಿದ್ದದ ಸರ್ ಅವರಿಗೆ ಕೆಕೆಆರ್ಟಿಸಿ ಹಾಂ ಸರ್, ಔಟ್ಸೋರ್ಸ್ ಮೇಲೆ ಇದೆ, ಔಟ್ಸೋರ್ಸ್ ಮೇಲೆ ತೊಗೊಂಡ್ರೆ ಸರ್ 25 lakhs ಸರ್. ಮತ್ತು ಅವ್ರ ಕುಟುಂಬದವ್ರಿಗೆ ಒಬ್ಬರಿಗೆ ಯಾರಿಗಾದ್ರೂ ನೌಕರಿ ಸರ್, ಯಾಕಂದ್ರೆ ಅವ್ರ ಮನೆಗೆ ಮಾಡೋದು ಒಬ್ಬಕ್ಕೆ ತಾಯಿನೇ ಸರ್, ಒಬ್ಬನೇ ಮಗ. ಸೊ ಹಂಗಾಗಿ ಮಗನ್ಗಾರ ನೌಕರಿ ಕೊಡ್ಬೇಕಂತ ಮುಖಾಂತರ ಕೇಳ್ಕೊಳ್ಳೋದು ಸರ್. ಅದೇ ಸರ್, ಪ್ರತಿಭಟನೆ ಮಾಡಿದಾಗ ಸ್ವಲ್ಪ ಎಚ್ಚರಿಕೆ ಆಗ್ಯದ, ಅಂದ್ರೂ ಸಹ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಕಲಬುರಗಿ ನಗರದಲ್ಲಿ ಸಾರ್ವಜನಿಕರಿಗೆ ತೊಗೊಂಡು ಮಾಡ್ತಾ ಇದ್ದೀವಿ ಸರ್. ಸರ್ ಭರವಸೆ ಅಂದ್ರೂ ಏನು ಸರ್, ಅಲ್ಲಿಂದ ಸ್ಥಳೀಯ ಲೀಡರ್ಸ್ ಇರ್ತಾರಲ್ಲ ಸರ್, ಅವ್ರು ಹೇಳಿದ್ದಾರೆ ನಾಳೆಗೆ ಅಥವಾ ನಾಡ್ದು ಸಮಾಜ ವತಿಯಿಂದ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಸರ್. ಅವ್ರಲಿಂದ ಆಗಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಸಹ ಕ್ರಮ ತಗೊಳ್ಬೇಕಂತ ಕೇಳ್ಕೊತೀವಿ ಸರ್.